ಹಾಯ್ ಆಲ್, ವೆಲ್ಕಮ್ ಟು ತುಳಸೀಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇದು ಬಂದುಬಿಟ್ಟು ಲೈಕ್ ಬೆಳಗ್ಗೆಯಿಂದ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ಏನಕ್ಕೆ ಈ ವ್ಲಾಗ್ ಮಾಡಿದ್ದೀನಿ ಅಂತಂದರೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆಲ್ಲರಿಗೂ ಹೇಳಿದ್ದೆ ಈ ಥರ ನನಗೆ 8 ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ತುಂಬ ಖುಷಿಯಾಗುತ್ತೆ ಅಂತ. ಬಟ್ ಯಾವ್ದವ್ರಿಗೆ ಏನು ನನ್ನ ಮೇಲೆ ಪ್ರೀತಿ ಬಂತು ಅನ್ನೋ ಗೊತ್ತಿಲ್ಲ. 15 ಮೆಂಬರ್ಸ್ ಸಬ್ಸ್ಕ್ರೈಬರ್, ಇದೊಂದು ಒಂದು ಒಳ್ಳೆ ಸುದ್ದಿ ಅಲ್ವಾ? ನನಗೆ ಸ್ವಲ್ಪ ಬೇಜಾರಾಗ್ತಿತ್ತು, ಯಾಕೆ ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ, ಏನಾಗಿದೆ, ಏನೋ ತಪ್ಪಾಗಿದೆಯಾ ಅಂತ ನಾನು ಅನ್ಕೊತಿದ್ದೆ. ಸಡನ್ನಾಗಿ ನನಗೆ 15 ಮೆಂಬರ್ಸ್ ಸಬ್ಸ್ಕ್ರೈಬರ್ ಅಂದರೆ ಇದು ಒಂಥರ ಶಾಕಿಂಗ್ ನ್ಯೂಸ್, ಗುಡ್ ನ್ಯೂಸ್. ಏನು ಮಾತಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಆಮೇಲೆ ನನಗೆ ಅರ್ಥ ಆಯಿತು ಯಾಕೆ ಇಷ್ಟು ದಿವಸ ಅಂದರು, ಲೈಕ್ 1.5 ಮಂತ್ ಆದರೂ ಆಗಿದೆ ನಾನು ಚಾನಲ್ನ ಸ್ಟಾರ್ಟ್ ಮಾಡಿಬಿಟ್ಟು. ಆದರೂ ಯಾಕೆ ನನಗಿನ್ನ ಲೈಕ್, ಶೇರ್, ಕಮೆಂಟ್ ಯಾಕೆ ಬಂದಿಲ್ಲ ಅಂತ ನಾನು ಅನ್ಕೊತಿದ್ದೆ. ಆಮೇಲೆ ನನಗೆ ಗೊತ್ತಾಯಿತು, ಲೈಕ್ ನಾನು ಏನಾದರೂ ಚೆನ್ನಾಗಿರೋ ವೀಡಿಯೋಸ್ ಹಾಕಿದ್ರೆ ಆಗ ನನಗೆ ತುಂಬ ಲೈಕ್, ಕಮೆಂಟ್, ಸಬ್ಸ್ಕ್ರೈಬರ್ ಹಾಕ್ತಾರೆ ಅಂತ. ಅದನ್ನು ಓಕೆ, ಇನ್ಮೇಲೆ ಅದೇ ಥರ ಮಾಡ್ತೀನಿ. ನಿಮ್ಗೆ ಇನ್ನೊಂದು ವಿಷಯ ಏನಪ್ಪ ಹೇಳಬೇಕು ಅಂತಂದರೆ, ಇನ್ಮೇಲೆ ನಾನು ನಿಮಗೆ ಸ್ವಲ್ಪ ಕಾಮಿಡಿ ವೀಡಿಯೋಸು, ಎಮೋಷ್ನಲ್ ವೀಡಿಯೋಸು ಎಲ್ಲ ಕೂಡ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನಾನು. ಅದರಲ್ಲಿ ಏನಾದರೂ ಒಂದು ಚಿಕ್ಕ ಮಿಸ್ಟೇಕ್ ಇದ್ದರೂ ಕೂಡ ಪ್ಲೀಸ್ ನನ್ನ ಕ್ಷಮಿಸಿ. ನೀವು ಒಂದು ಕಮೆಂಟ್ ಮೂಲಕ ನಾನು ಏನು ತಪ್ಪು ಮಾಡ್ತಾಯಿದ್ದೀನಿ, ಏನು ಸರಿ ಇದೆ ಅಂತ ನೀವು ನನಗೆ ತಿಳಿಸಿ ಅಂತ ಕೇಳಿಕೊಂಡು, ಇದು ನಿಜವಾಗ್ಲೂ ಶಾಕಿಂಗ್ ನ್ಯೂಸು. ನಮ್ಮ ತಂಗಿ ಕೂಡ ನೋಡ್ಬಿಟ್ಟು, ಓ ಅಕ್ಕ ನೀವು ತುಂಬ ಕಂಗ್ರ್ಯಾಟ್ಸ್ ಅಂತ ಹೇಳಿದ್ರು. ಖುಷಿಯಾಗುತ್ತೆ 15 ಮೆಂಬರ್ಸ್ ಸಬ್ಸ್ಕ್ರೈಬರ್ ಅಂತ ಅಂದರೆ. ಅದು ಹೇಗೆ ಹೇಳಬೇಕು, ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ನನಗೆ ಇವತ್ತು. ಅದೇ ನಾನು ಓಕೆ ಇವತ್ತು ಬೇಡ, ನಾಳೆಯಿಂದ ಅಥವಾ ಒಂದು ಮಂತ್ ಆದಮೇಲೆ ಇದನ್ನು ಹೇಳೋಣ. 15 ಅಂದರೆ ಸುಮ್ಮನೆ ಅದೆಲ್ಲ ಲೈಕ್ ಕಮ್ಮಿ ನಂಬರ್ ಅಲ್ವಾ ಅನ್ನೋದು ಕೂಡ. ಆಮೇಲೆ ಗೊತ್ತಾಯಿತು ನನಗೆ 15 ಈಸ್ ನಾಟ್ ಕಮ್ಮಿ ನಂಬರ್ ಅಲ್ಲ, ಸಬ್ಸ್ಕ್ರೈಬರ್ಸ್ ಅಂದರೆ ವಾ, ಅದರಲ್ಲಿ ಖುಷಿ ಇದೆ ಅಲ್ವಾ ನನಗೆ. ಓಕೆ, ನಮ್ಮ ತಂಗಿ ಕೂಡ ಏನು ಮಾಡಿದೆ, ನನ್ನ ಚಾನಲ್ಗೆ ಜಾಯ್ನ್ ಆಗ್ತಾಳೆ. ಲೈಕ್ ಅವಳ ಸಪೋರ್ಟು, ನಮ್ಮ ಅಮ್ಮನ ಸಪೋರ್ಟಿಂದನೇ ನನಗೆ 15 ಮೆಂಬರ್ಸ್ ಸಬ್ಸ್ಕ್ರೈಬರ್ ಆಗಿರೋದು ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ನಿಮಗೆಲ್ಲರಿಗೂ ಒಂದು ಡೌಟ್ ಇರಬೇಕು, ಲೈಕ್ ಡೌಟ್ ಅಂತ ಅಲ್ಲ, ಏನಂದರೆ ನಾನು ಯಾಕೆ ಲಾಂಗ್ ವಿಡಿಯೋದದ್ದು ಒಂದು ಲಾಂಗ್ ವಿಡಿಯೋ, ನಾನು ಫಸ್ಟು ಲಾಂಗ್ ವಿಡಿಯೋ ಮಾಡಿದ್ದೆ ಅಲ್ವಾ, ಅದು ಯಾಕೆ ಡಿಲೀಟ್ ಮಾಡಿದೆ ಅಂತ ಅಂದಾಗ, ಏನಕ್ಕಂತ ಅಂದರೆ ಲೈಕ್ ಇದೊಂದು ಚೆನ್ನಾಗಿಲ್ವೇನೋ ಅಂತ ಅನ್ನಿಸ್ತು. ಎಲ್ಲ ಮಕ್ಕಳಿಗೂ ಇದು ಗೊತ್ತಿರುತ್ತೆ, ಆದರೂ ನಾನು ಹೇಳೋದು ಏನಕ್ಕೆ, ಆಮೇಲೆ ಏನಂತ ಅನ್ಕೊತಿರೋ ಅಂತ ಅಷ್ಟೇ ನಾನು ಡಿಲೀಟ್ ಮಾಡಿದ್ದು. ಆದರೆ ನಿಮಗೆ ಬೇಕು ಆ ವಿಡಿಯೋ ಅಂದರೆ ನಾನು ಈಗಲೇ ನಿಮಗೆ ಕಳಿಸ್ತೀನಿ. ಈಗಲೇ ಆ ವಿಡಿಯೋನ ಇವತ್ತು ನಾನು ಅಪ್ಲೋಡ್ ಮಾಡ್ತೀನಿ. ನೀವು ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಂಡು ಇವತ್ತು ನಾನು ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ಆಲ್.